ಮೂವರು ಹಿರಿಯ ಸಚಿವರಿಗೆ ಖಾತೆ ಬದಲಾವಣೆ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ. ಒಂದು ಕಡೆಯಲ್ಲಿ ರಾಮಲಿಂಗಾರೆಡ್ಡಿ ಮತ್ತು ಕೆಎಚ್ ಮುನಿಯಪ್ಪ ಖಾತೆ ಬದಲಾವಣೆ ಮಾಡಲೇಬೇಕು ಅಂತೇಳಿ ಮೊದಲ ಹಂತದಲ್ಲಿ ಬಿಗಿಪಟ್ಟನ್ನು ಹಿಡಿದಿದ್ರು. ಯಾವುದೇ ಕಾರಣಕ್ಕೂ ಈ ಖಾತೆ ಬೇಡ ಅಂತ ಹೇಳಿ ಕೆಎಚ್ ಮುನಿಯಪ್ಪ ಖಾತೆ ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ತಮ್ಮ ಖಾತೆಗಳ ಬಗ್ಗೆ ಅಸಮಾಧಾನ ಇರುವಂತ ಕಾರಣಕ್ಕಾಗಿ ಇವರ ಖಾತೆಯನ್ನ ಬದಲಾವಣೆ ಮಾಡಲಾಗುತ್ತೆ ಎನ್ನಲಾಗ್ತಾ ಇದೆ. ಆಹಾರ ಬದಲಿಗೆ ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಮುನಿಯಪ್ಪ ಅವರು ಕಣ್ಣಿಟ್ಟಿದ್ದಾರೆ. ಕಂದಾಯ ಖಾತೆ ಬದಲು ಉನ್ನತ ಶಿಕ್ಷಣ ಖಾತೆಗೆ ಪರಂಪಟ್ಟು ಹಿಡಿದಿದ್ದಾರೆ. ನೀರಾವರಿ ಖಾತೆ ಬೇಡ ಅಂತೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಅವರಿಗಿರೋದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತೇಳಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಈ ಹಿಂದೆ ಪಟ್ಟು ಹಿಡಿದಿದ್ರು. ರಾಜೀನಾಮೆ ನಿರ್ಧಾರಕ್ಕೂ ಕೂಡ ಅವರು ಬಂದಿದ್ರು. ಕೃಷ್ಣ ಬೈರೇಗೌಡಗೆ ಕಂದಾಯ ಖಾತೆ ವಾಪಸ್ ನೀಡುವಂಥ ಚಾನ್ಸಸ್ಗಳಿವೆ. ಖಾತೆ ಹಂಚಿಕೆ ಬಗ್ಗೆ ನಿನ್ನೆ ಸುರ್ಜೇವಾಲಾ ಬಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆಯನ್ನು ಮಾಡಿದ್ದಾರೆ. ಈ ವೇಳೆ ಹಿರಿಯ ಸಚಿವರ ಖಾತೆ ಬದಲಾವಣೆ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಎನ್ನಲಾಗ್ತಾ ಇದೆ. ಕಾದು ನೋಡಬೇಕು ಈ ಖಾತೆ ಬದಲಾವಣೆ ಆಗುತ್ತಾ ಅಂಥೇಳಿ. ಒಂದು ಕಡೆಯಲ್ಲಿ ಈಗಾಗಲೇ ಖಾತೆ ಹಂಚಿಕೆಯಾಗಿ ಅವರೆಲ್ಲರೂ ಇಲಾಖೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ವಹಿಸಿಕೊಂಡು ಕ್ಲೀನ್ ಬೆಂಗಳೂರು ಅಭಿಯಾನವನ್ನು ಕೂಡ ಕೈಗೊಂಡಿದ್ದಾರೆ. ಇತ್ತ ಆ ಖಾತೆ ಮೇಲೆ ಕಣ್ಣಿರೋದು ರಾಮಲಿಂಗಾರೆಡ್ಡಿ ಅವರಿಗೆ. ಈ ಹಿಂದೆ ರಾಜೀನಾಮೆ ಕೊಡೋಕ್ಕೂ ಅವರು ರೆಡಿಯಾಗಿದ್ದರು. ಅದಾದ ಮೇಲೆ ಮನವೊಲಿಸುವಂಥ ಪ್ರಯತ್ನ ಆಗಿತ್ತು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಎಲ್ಲ ಮಾಹಿತಿಯನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಬಟ್ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅವರಿಂದ ತಗೊಂಡ್ರೆ ವಾಪಸ್ಸು ಮುಂದೆ ಯಾವ ಖಾತೆಯನ್ನು ಕೊಡಬಹುದು ಅಂತ ಹೇಳಿದರೆ ಕಂದಾಯ. ಈ ಹಿಂದೆ ಕಂದಾಯ ಖಾತೆಯನ್ನು ನಿರ್ವಹಿಸ್ತಾ ಇದ್ದಿದ್ದು ಕೃಷ್ಣ ಬೈರೇಗೌಡರು. ಸದ್ಯ ಅವರಿಗೆ ಆ ಖಾತೆಯನ್ನು ಕೊಡುವಂಥ ಸಾಧ್ಯತೆಗಳು ಇವೆ ಎನ್ನಲಾಗ್ತಾ ಇದೆ. ಇತ್ತ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಗಳು, ಅವರ ಬಳಿಯಲ್ಲಿ ಕಂದಾಯ ಖಾತೆ ಇದೆ. ಅವರಿಗೆ ಉನ್ನತ ವೈದ್ಯಕೀಯ ಮತ್ತು ಉನ್ನತ ಶಿಕ್ಷಣ ಖಾತೆ ಬೇಕು ಎನ್ನುವಂಥ ಡಿಮ್ಯಾಂಡ್ಗಳು ಕೂಡ ವ್ಯಕ್ತವಾಗಿದೆ ಎನ್ನುವ ಮಾಹಿತಿ ಇದೆ. ಹೀಗಾಗಿ ಈ ಮೂವರ ಖಾತೆ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಇದೆ ಎನ್ನಲಾಗ್ತಾ ಇದೆ. ಒಪ್ತಾರಾ? ಕಾದು ನೋಡಬೇಕಾಗಿದೆ. ಒಂದು ಕಡೆಯಲ್ಲಿ ಈಗಾಗಲೇ ಖಾತೆ ವಹಿಸಿಕೊಂಡು ಖಾತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಬೆಂಗಳೂರಿನಲ್ಲಿ ಕೆಲಸ ಮಾಡುವಂಥ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ವಹಿಸಿಕೊಂಡು ಕೃಷ್ಣ ಬೈರೇಗೌಡರು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿರಬಹುದು. ಹೀಗೆ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಳೆ ವಾಹನಗಳನ್ನು ಎತ್ತಿಸೋದು, ಹೀಗೆ ಬೇರೆ ಬೇರೆ ರೀತಿಯಾದಂಥ ಕೆಲಸಗಳಾಗ್ತಾ ಇವೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಕಾವೇರಿ ನದಿ ನೀರು ವಿಚಾರವಾಗಿ ಸಭೆಗಳನ್ನು ಮಾಡಿ, ಇತ್ತ ತುಂಗಭದ್ರಾ ಜಲಾಶಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಭೆಗಳನ್ನು ಕೂಡ ಮಾಡಿದ್ದಾರೆ. ರಾಜ್ಯದ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಏನೋ ಆಗ್ತಾ ಇದೆ. ಆದರೆ ಇಲ್ಲಿ ಖಾತೆ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಇವೆ ಎನ್ನಲಾಗ್ತಾ ಇದೆ. ಬಟ್ ಕೃಷ್ಣ ಬೈರೇಗೌಡರು ಒಪ್ಪಬಹುದಾ? ಕಂದಾಯ ಖಾತೆಯನ್ನು ತಗೊಳ್ತಾರಾ ಅಥವಾ ಇದೇ ಖಾತೆಯಲ್ಲಿ ಕಂಟಿನ್ಯೂ ಆಗ್ತಾರಾ? ಇಲ್ಲೇನಾದರೂ ಮತ್ತೆ ಮುನಿಸು ಆಗಬಹುದಾ? ಈ ಎಲ್ಲ ನಾಯಕರನ್ನು ಕೂತು ಚರ್ಚಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದಾರಾ? ಸದ್ಯಕ್ಕಿರುವಂಥ ಪ್ರಶ್ನೆ ಇದು. ಕಾದು ನೋಡಬೇಕು ಏನೆಲ್ಲ ಆಗಬಹುದು ಅಂತೇಳಿ. ಒಂದು ಕಡೆಯಲ್ಲಿ ಖಾತೆ ಬದಲಾವಣೆಯ ಡಿಮ್ಯಾಂಡ್ ಶುರುವಾಗಿದೆ. ಕೃಷ್ಣ ಬೈರೇಗೌಡರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ವಹಿಸಿಕೊಳ್ಳೋ ಮುಂಚಿತವಾಗಿ ಯಾವುದೇ ಕಾರಣಕ್ಕೂ ನಾನು ಅಧಿಕಾರವನ್ನು ವಹಿಸಿಕೊಳ್ಳೋದಿಲ್ಲ, ಯಾಕಂತೇಳಿದರೆ ಇಲ್ಲಿಯೂ ಕೂಡ ಒಂದಷ್ಟು ನಿಗಮಗಳು ಇಲ್ಲ ಎನ್ನುವಂಥ ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದಾದ ಮೇಲೆ ಅವರ ಮನವೊಲಿಸಿ ಖಾತೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಕಡೆಯಿಂದ ಆಗಿತ್ತು. ಅದಾದ ಬಳಿಕ ಹೈಕಮಾಂಡ್ ನಾಯಕರು ಕೂಡ ಅವರ ಮನವೊಲಿಸುವಂಥ ಕೆಲಸವನ್ನು ಮಾಡಿದರು. ಇತ್ತ ಗಮನಿಸ್ತಾ ಹೋಗೋದಾದರೆ ಮುನಿಯಪ್ಪ ಅವರು ಹೈಕಮಾಂಡ್ ನಾಯಕರನ್ನು ಈ ಹಿಂದೆಯೇ ಭೇಟಿಯಾಗಿದ್ದರು. ಯಾವುದೇ ಕಾರಣಕ್ಕೂ ನನಗೆ ಆಹಾರ ಖಾತೆ ಬೇಡ, ಈ ಹಿಂದೆ ಅದೇ ಖಾತೆಯನ್ನು ನಾನು ನಿರ್ವಹಿಸಿದ್ದೆ, ಅದರ ಬದಲಾಗಿ ಸಮಾಜ ಕಲ್ಯಾಣ ಖಾತೆ ನನಗೆ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ರು ಹೈಕಮಾಂಡ್ ನಾಯಕರು. ಆದರೆ ಹೈಕಮಾಂಡ್ ನಾಯಕರಿಂದ ಆಗ ಒಂದು ಸಂದೇಶ ಬಂದಿತ್ತು, ಯಾರಿಗೆ ಯಾವ ಖಾತೆಯನ್ನು ಕೊಟ್ಟಿದ್ದೇವೆ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು, ಇಲ್ಲ ಅಂತೇಳಿದರೆ ರಾಜೀನಾಮೆಯನ್ನು ಕೊಡಿ ಎನ್ನುವ ಚರ್ಚೆಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಆಗಿತ್ತು. ಆದರೆ ಈಗ ಮತ್ತೆ ಎಲ್ಲೋ ಒಂದು ಸ್ವಲ್ಪ ಬದಲಾವಣೆ ಆದಂತೆ ಕಾಣ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಈಗ ಖಾತೆ ಅದಲು ಬದಲು ವಿಚಾರಕ್ಕೆ ಬರೋದಾದ್ರೆ ಒಂದ್ ಕಡೆಯಲ್ಲಿ ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಹೊಂದಿದ್ದಾರೆ. ಈಗ ರಾಮಲಿಂಗಾರೆಡ್ಡಿ ಅವರು ಆ ಖಾತೆಯನ್ನು ಕೇಳ್ತಿದ್ದಾರೆ. ಕೃಷ್ಣ ಬೈರೇಗೌಡರು ಬಿಟ್ಟುಕೊಡಬಹುದಾ? ಹಳೆಯ ಕಂದಾಯ ಖಾತೆಯ ಅಧಿಕಾರವನ್ನು ವಹಿಸಿಕೊಳ್ತಾರಾ ಅಥವಾ ಮುನಿಯಪ್ಪ, ಹೀಗೆ ಬೇರೆ ಬೇರೆಯವರ ವಿಚಾರಕ್ಕೆ ಬರೋದಾದ್ರೆ
ಸಂಬಂಧ ಪ್ರಮುಖವಾಗಿ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಒಂದು ಕಡೆ ಸಚಿವ ಸ್ಥಾನ ವಂಚಿತರ ಆಕ್ರೋಶ ಒಂದು ಕಡೆ ಆಗಿದ್ರೆ, ಈ ಕಡೆ ಸಚಿವ ಸ್ಥಾನ ಪಡೆದುಕೊಂಡಿರ್ತಕ್ಕ ಅಂತ ಸಚಿವರೇನಿದ್ದಾರೆ ಇವ್ರಿಗೆ ಪ್ರಬಲ ಖಾತೆಗಳ ಮೇಲೆ ಈಗ ಕಣ್ಣಾಕಿರ್ತಕ್ಕಂಥದ್ದು. ಜೊತೆಗೆ ಪ್ರಮುಖವಾಗಿ ಹಿಂದೆ ಇದ್ದಂತ ಪರಮೇಶ್ವರ್, ಹಾಗೆ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡರು, ಹಾಗೆ KH ಮುನಿಯಪ್ಪ, ಈ 4 ಜನರು ಕೂಡ ಖಾತೆ ಬದಲಾವಣೆಗೆ ಪಟ್ಟನ್ನ ಹಿಡಿದಿದ್ದಾರೆ. ಕಂದಾಯ ಇಲಾಖೆ ಬದಲು ಉನ್ನತ ಶಿಕ್ಷಣ ಖಾತೆ ಕೊಡಿ ಅಂತ ಪರಮೇಶ್ವರ್ ಅವರು ಕೇಳ್ತಾ ಇದ್ರೆ, ಈ ಕಡೆ ರಾಮಲಿಂಗಾರೆಡ್ಡಿ ಅವರು ತಮಗೆ ನೀರಾವರಿ ಖಾತೆ ಬೇಡ, ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು, ಅಥವಾ ಹಿಂದೆ ಕೊಟ್ಟಂತ ಸಾರಿಗೆ ಖಾತೆ ಆದ್ರೂ ಕೊಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ. ಮತ್ತೊಂದು ಕಡೆ KH ಮುನಿಯಪ್ಪ ಅವರು ಆಹಾರ ಖಾತೆ ಮೇಲೆ ಕಣ್ಣಾಕಿರ್ತಕ್ಕಂಥದ್ದು. ಯಾಕಂದ್ರೆ ಎಡಗೈ ಸಮುದಾಯಕ್ಕೆ DCM ಸ್ಥಾನವನ್ನ ಕೊಟ್ಟಿಲ್ಲ, ಕಂದಾಯ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ, ಮತ್ತೆ ಗೃಹ ಸಚಿವ ಸ್ಥಾನ ಇದೆಲ್ಲವೂ ಏನಿದೆ ಇದೆಲ್ಲವೂ ಕೂಡ ಬಲಗೈ ಸಮುದಾಯಕ್ಕೆ ಹೋಗಿದೆ. ಹಾಗಾಗಿ ಸಮಾಜ ಕಲ್ಯಾಣ ಖಾತೆ ಎಡಗೈ ಸಮುದಾಯಕ್ಕಾದ್ರೂ ಕೊಡಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ ಕೃಷ್ಣ ಬೈರೇಗೌಡರು ಕಂದಾಯ ಖಾತೆಯನ್ನ ಮರಳಿ ಪಡಿತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಪ್ರಮುಖವಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಏನಾದರೂ ಕೊಟ್ರೆ, ಪರಮೇಶ್ವರ್ ಅವರಿಗೆ ಉನ್ನತ ಶಿಕ್ಷಣ ಖಾತೆಯನ್ನ ಕೊಟ್ಟು ಅವರ ಬಳಿ ಇರ್ತಕ್ಕಂಥ ಕಂದಾಯ ಖಾತೆಯನ್ನ ಕೃಷ್ಣ ಬೈರೇಗೌಡರಿಗೆ ಕೊಡ್ತಕ್ಕಂಥ ಒಂದು ಮಾತುಕತೆನೂ ಕೂಡ ಸದ್ಯಕ್ಕೆ ನಡೆದಿರ್ತಕ್ಕಂಥದ್ದು. ನಿನ್ನೆ ಸುರ್ಜೇವಾಲಾ ಅವರು ಬಂದಂತ ಸಂದರ್ಭದಲ್ಲೂ ಕೂಡ CM DK ಶಿವಕುಮಾರ್ ಅವರು ಈ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಉಳಿದಂತೆ ಮೊನ್ನೆ 19 ಸಚಿವರು ಏನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು, ಅವರು ಕೂಡ ಪ್ರಬಲ ಖಾತೆಗಳ ಮೇಲೆ ಕಣ್ಣಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಚಲುವರಾಯಸ್ವಾಮಿ, ಸಂತೋಷ್ ಲಾಡ್ ಈ ಹಿಂದೆ ಕೃಷಿ ಖಾತೆ ಹಾಗೆ ಕಾರ್ಮಿಕ ಖಾತೆಯನ್ನ ನಿಭಾಯಿಸಿದ್ರು, ಆ ಖಾತೆಗಳನ್ನೇ ಮರಳಿ ಕೊಡಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಈ ಕಡೆ ಜಮೀರ್ ಅಹಮದ್ ಹಾಗೆ ಶಿವಲಿಂಗೇಗೌಡ ನಡುವೆ ವಸತಿ ಖಾತೆಗಾಗಿ ಪೈಪೋಟಿ ಶುರುವಾಗಿರ್ತಕ್ಕಂಥದ್ದು. ಈಗ ಖಾತೆ ವಿಚಾರ ಏನಿದೆ ಇದೇ ವಿಚಾರ ಈಗ CM DK ಶಿವಕುಮಾರ್ ಅವರು ಕೂಡ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಹಾಗೆ ಸಿದ್ದರಾಮಯ್ಯನವರ ಬಳಿ ಚರ್ಚೆ ಮಾಡಿ ಇವತ್ತು ರಾತ್ರಿ ಅಥವಾ ನಾಳೆ ಖಾತೆ ಹಂಚಿಕೆಯನ್ನ ಫೈನಲ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಈ ವೇಳೆ ಹಿರಿಯ ನಾಯಕರ ಖಾತೆಗಳು ಕೂಡ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸಂಪತ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.